ಏನ್ ಆಟ ಆಡ್ತಿದ್ಯಾ ಪಲ್ಲವಿ? ಇದಕ್ಕೋಸ್ಕರನೇನಾ ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ದು? ನಿನ್ಗೆ ನಿನ್ ನಾಟಕದ ಮದ್ವೆನೆ ಮುಖ್ಯ ಆಯ್ತು ಹೊರತು ನನ್ ಮದ್ವೆ ಅಲ್ಲ. ನಾವ್ ಬದುಕಿದ್ರೆ ತಾನೇ ನಿನಗ್ ಕಷ್ಟ. ನಾವ್ ಎಲ್ರೂ ಸತ್ತೋಗ್ತೀವಿ. ಆಮೇಲೆ ನಿನ್ಗೆ ಇಷ್ಟ ಬಂದಂಗ್ ಮಾಡ್ಕೊ. ಪಲ್ಲವಿ, ಯಾಕೆ ನನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸ್ತಿದ್ಯಾ? ಇದೇ ನನ್ ಕೊನೆ ತೀರ್ಮಾನ ಅಣ್ಣ. ನಿನಗ ಜಾನ್ಸಿನೇ ಬೇಕಂದ್ರೆ ಈ ವಿಷ ಕುಡ್ದು ಇಡೀ ಕುಟುಂಬನೇ ಸಾಯ್ತೀವಿ. ಇನ್ನು ಮಗಳು ಕೈ ಯಾಕೆ? ನಾನು ಬಾಯಿಗೆ ಹಾಕ್ತಾ ಇದ್ದೀನಲ್ವಾ, ಮಾಡು. ಜಾನು ಮರಿ. ಜಾನು ಪುಟ್ಟ, ಎಷ್ಟು ದೊಡ್ಡವಳಾಗ್ಬಿಟ್ಟೆ ನೀನು. ನನ್ಗೀಗ್ಲೂ ಪುಟ್ಟ ಮಗು ಇದ್ದಾಗ ನಾನು ಎತ್ಕೊಂಡಿದ್ನಲ್ಲ, ಅದೇ ನೆನಪಿಗೆ ಬರ್ತಾ ಇದೆ ನಂಗೆ. ಮಕ್ಳು ದೊಡ್ಡವ್ರಾದ್ರೂ ರೀ, ಅವ್ರ ತಂದೆ ಅಜ್ಜ ಅಜ್ಜಿ ಪಾಲಿಗೆ ಅವ್ರು ಇನ್ನು ಸಣ್ಣವ್ರು ಅನ್ನಿಸ್ತಾರ ನೋಡ್ರಿ. ನಿಜ ಮಲ್ಲಿ. ಈಗ ನೋಡು, ನಮ್ ತುಳಸಿ 2 ಬೆಳೆದ ಮಕ್ಕಳಿದ್ದಾರೆ. ಆದ್ರೂ ನನ್ನ ಪಾಲಿಗೆ ಅವಳು ಏನು ಗೊತ್ತಿಲ್ದಿರೋ ಮುಗ್ದೆ. ಅದೇ ತರ ಇನ್ನು ಝಾನ್ಸಿ ವಿಷಯ ತಗೋ. ಚಿಕ್ಕ ವಯಸ್ಸಲ್ಲೇ ಒಂದು ದೊಡ್ಡ ಜವಾಬ್ದಾರಿ ತಗೊಂಡು ನಮ್ಮ ಕಂಪ್ನಿನ ಎಷ್ಟು ಎತ್ತರಕ್ಕೆ ಬೆಳೆಸಿದಾಳೆ ಗೊತ್ತಾ? ಈಗ ನೋಡು, ಎಷ್ಟೊಂದು ಸವಾಲುಗಳು, ಎಷ್ಟೊಂದು ಸಮಸ್ಯೆಗಳು, ಎಲ್ಲಾನು ಮಟ್ಟ ಹಾಕಿ ಅದ್ರ ಮೇಲೆ ನಿಂತ್ಕೊಂಡು ತನ್ನ ಸಂಸಾರನ ಸರಿ ಮಾಡ್ಕೊಂಡಿದ್ದಾಳೆ. ಆದರೂ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ? ಈಗಲೂ ನೀನು ಪುಟ್ಟವಳಾಗಿದ್ದಾಗ ನನ್ನ ಕೆರಿಬಳ್ಳಿ ಇಟ್ಕೊಂಡು ಟಾಟಾ ಟಾಟಾ ಅಂತ ಚರ್ಸ್ಕೊಂಡು ಓಡಾಡ್ತಾ ಇದ್ಯಲ್ಲ, ಅದೇ ಜ್ಞಾಪಕ ಬರುತ್ತೆ. ತಡ ತಾತ ಸಾಕು ತಾತ, ನಂಗೆ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ. ಸರಿ ಆಯ್ತಮ್ಮ, ನೋಡಿ ಇದು ತಗೋ, ಇನ್ನೊಂದು 2 ತುತ್ತು ತಿನ್ಬಿಡು. ಇದು ಮಲ್ಲಿ ಪಾಪ ಹಸುವಿನ ತುಪ್ಪದಲ್ಲೇ ಮಾಡಿರೋ ಕೇಸರಿ ಬಾತ್. ತಾತ ನಂಗೆ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ. ಆಯ್ತು, ಇದೊಂದು 2 ತುತ್ತು ತಿನ್ಬಿಡು ಬಾ. ಇವತ್ತು ಒಂದ್ ದಿವಸ ಕಳೆದು ಬಿಟ್ರೆ ನೀನು ಗೃಹಿಣಿಯಾಗಿರ್ತೀಯ. ನೋಡು, ಇದುವರೆಗೂ ನಿನ್ನಲ್ಲಿ ಇತ್ತಲ್ಲ ಹುಡುಗಾಟ, ಪುಂಡತನ, ಅದೆಲ್ಲ ನಾಳೆ ಅದೆಲ್ಲ ನಿನ್ನೊಳಗಡೆನೆ ಅಡುಕೊಂಡು ಕೂತ್ಬಿಡುತ್ತೆ. ಯಜಮಾನ್ರೆ, ಮರಿ ಮೊಮ್ಮಗಳ ರೀತಿ ಬಂದು ಮನೆ ತುಂಬಾ ಓಡಾಡ್ಕೊಂಡು ಕಾಟ ಕೊಡುತ್ತೆ ಬಿಡಿ. ಹೌದಮ್ಮ, ಆದಷ್ಟು ಬೇಗ ಮರಿ ಮೊಮ್ಮಗಳು ಬರ್ಬೇಕು. ತಗೋ, ಇದೊಂದು ತುತ್ತು ತಿನ್ಬಿಡು. ತಾತ ನಂಗೆ ಹೊಟ್ಟೆ ತುಂಬಿದೆ, ಪ್ಲೀಸ್. ಇದು ನೋಡು, ಟ್ರಾಫಿಕ್ ಜಾಮ್ ಆದ್ರೆ VIP ಕಾರ್ ಬಂದ್ರೆ ಜಾಗ ಬಿಡ್ಸಲ್ವಾ, ಹಂಗೆ ಇದು VIP, ಇದು ತುಪ್ಪದಲ್ಲಿ ಮಾಡಿರೋದು ಮಲ್ಲಿ. ತಿನ್ನಮ್ಮ, ಚೂರೆ ತಿನ್ನು. ಪ್ಲೀಸ್ ತಾತ, ನನಗ ಆಗ್ತಿಲ್ಲ. ನೀವು ಪ್ರೀತಿಯಿಂದ ತಿನ್ನಿಸ್ತಿದ್ರೆ ತಿಂತ ತಿಂತ ನನ್ಗೆ ಹೊಟ್ಟೆ ತುಂಬಿದಾಗ ಗೊತ್ತಾಗ್ತಿಲ್ಲ. ಗೊತ್ತಾಗದೆ ಇರೋದು ಒಳ್ಳೇದಲ್ವಾ? ನೋಡು, ಅದೆಲ್ಲ ಸರಿ. ಇಷ್ಟೊತ್ತು ನೀನ್ ತಿಂದಿದ್ದು ನಿನ್ ತುತ್ತು, ಇದು ನಿನ್ ತಾತನ್ ತುತ್ತು. ತಿನ್ನು ಪುಟ್ಟ. ತಾತ ತಗೋ ಪುಟ್ಟ.
ಗುಡ್ ಗುಡ್ ಗುಡ್. ಇದು ಲಾಸ್ಟ್ ತುತ್ತು. ನಿನ್ ಗಂಡರಾಗೋದು. ಹೋಗ್ತಾತ ಈಗ ಹೇಳ್ತಾನೆ ನೀನ್ ಜಾಸ್ತಿ ತಿನ್ನಿಸ್ಬಿಟ್ಟೆ. ಇಲ್ಲ, ಇನ್ನು ಒತ್ತಾಯ ಮಾಡಲ್ಲ. ಇದು ಗಂಡನ್ ತುತ್ತು, ತಿನ್ಬಿಡು. ತುತ್ತು ಜಾರೋದು ಅಂದ್ರೆ ತೊಂದ್ರೆ ಹತ್ರ ಬರೋ ಸಮಯ ಬಂದಿದೆ ಅಂತ ಆಯ್ತು. ನೋಡ್ತಾ ಇದ್ರೆ ಜಾರೋದು ರಾಗುನೆ ಅಂತ ಅನ್ಸ್ತಾರೆ. ನೋಡಿದ್ಯಾ, ನನ್ಗ್ ಹೊಟ್ಟೆ ತುಂಬಿದೆ ಅಂತ ನನ್ ಗಂಡನ್ಗ್ ಅರ್ಥ ಆಗಿದೆ. ಅದಕ್ಕೆ ಬೇಡ ಅಂತ ಅವನೇ ವಾಪಸ್ ತಗೊಂಡ್ಬಿಟ್ಟ. ಸರಿ ನಮ್ಮ ರಾಮಚಾರಿ ರಾಮಚಾರಿ ಏನ ಜನಗಳೆಲ್ಲ ಆಚೆ ಬಂದಿದ್ದಾರೆ ಕಣೋ. ಯಾವ ಜನ? ಅದೇ ಅವತ್ತು ಅತ್ತಿಗೆಯವರಪ್ಪನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿರೋ ವಿಚಾರ ಗೊತ್ತಾಗಿ ಆ ಬ್ಯಾಂಕ್ನವರೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ನಮ್ಗೆ ಇವತ್ತೇ ದುಡ್ಡು ಬೇಕು ಅಂತ ಹೇಳ್ತಾ ಇದ್ರಲ್ಲ ಅವರು. ಹೌರಾ? ರಾಮಚಾರಿ, ಏನಪ್ಪ ವಿಷಯ? ಅದೇಮ್ಮ, ಅವತ್ತು ಚಾರು ಮೇಡಮ್ ಅವ್ರ ಅಪ್ಪನ್ನ ಜೈಲಿಗೆ ಹಾಕ್ದಾಗ ಬ್ಯಾಂಕಿನ ಕಸ್ಟಮರ್ಸ್ ಎಲ್ಲ ಬಂದು ಚಾರು ಮೇಡಮ್ ಹತ್ರ ದುಡ್ಡು ವಾಪಸ್ ಕೊಡಿ ಅಂತ ಜಗಳ ಮಾಡಿದ್ರಲ್ಲ, ಅವರೆಲ್ಲ ಮನೆ ಮುಂದೆ ಬಂದಿದ್ದಾರಂತೆ. ಅಯ್ಯೋ, ಇವಾಗ ಏನಪ್ಪ ಮಾಡೋದು? ಅದೇನು ವಿಚಾರಿಸೋಣ ಬನ್ನಿ. ಹುಷಾರ್ ಕಣ. ಬನ್ನಿ ಬನ್ನಿ ಬನ್ನಿ. ನಿಮ್ ತಂದೆ ಯಾಮಾರಿಸ್ಬಿಟ್ರು ಅಂತ ನಿಮ್ ಬಗ್ಗೆ ಏನೇನೋ ಅನ್ಬಿಟ್ವಿ. ಕ್ಷಮಿಸಿ ಮೇಡಮ್. ಇವತ್ತು ಗೊತ್ತಾಯ್ತು, ದೊಡ್ಡಸ್ಕೆ ಮಾತು ನಡವಳಿಕೆ ಎಲ್ಲ ಅದು ದುಡ್ಡಿಂದ ಕಾಸಿಂದ ಬರಲ್ಲ, ಅದು ರಕ್ತದಲ್ಲೇ ಇರ್ಬೇಕು ಅಂತ. ನೀವೇನ್ ಹೇಳ್ತಿದ್ದೀರಾ? ಅದೇ ಮೇಡಮ್, ತಾವು ಮಾತು ಕೊಟ್ಟಂಗೆ ನಮ್ಮ ಮಕ್ಕಳಿಗೆ ದುಡ್ಡು ಕಳಿಸ್ಬಿಟ್ಟು ತಾವು ಮಾತು ಉಳಿಸ್ಕೊಂಡ್ಬಿಟ್ರೆ ಮೇಡಮ್. ನೀವು ಹೇಳ್ದಂಗೆ ನಮ್ಮ ದುಡ್ಡೆಲ್ಲ ವಾಪಸ್ ಬಂತಮ್ಮ, ತುಂಬಾ ಥ್ಯಾಂಕ್ಸ್. ಅವತ್ತು ದುಡ್ಕಿ ಏನೇನೋ ಅನ್ಬಿಟ್ವಿ. ದಯವಿಟ್ಟು ಕ್ಷಮಿಸಿ ಮೇಡಮ್ ನಮ್ನ. ನಿಮ್ಗೆ ಆರೋಗ್ಯ ಇರೋದೊಂದು ಮಗು ಹುಟ್ಲಿ. ತುಂಬಾ ಜನರ ಅಕೌಂಟ್ಗೆ ದುಡ್ಡು ಬಂದಾಗಿದೆ, ಮೆಸೇಜು ಬಂದಾಗಿದೆಮ್ಮ. ನಾವಿನ್ ಬರ್ತೀವಮ್ಮ. ಚಾರು, ಇವರೆಲ್ಲ ಏನ್ ಹೇಳ್ತಾ ಇದಾರೆ? ಅತ್ತೆಮ್ಮ, ನಾವೇನ್ ಮಾಡ್ತೀವೋ ಅದೇ ನಮಗ್ ಸಿಗೋದು ಅಂತ ಹೇಳ್ತಾರಲ್ಲ, ಅದನ್ನೇ ಹೇಳಿ ಹೋಗ್ತಾ ಇದ್ದಾರೆ. ನಮ್ಮ ಮನ್ಸಿಂದ ನಾವ್ ಯಾರಿಗೂ ಕೆಟ್ಟದ್ ಬಯಸಿಲ್ಲ. ಹಾಗಿದ್ಮೇಲೆ ಆ ದೇವ್ರು ನಮ್ಗೆ ಕೆಟ್ಟದಾಗೋದಿಕ್ ಬಿಡ್ತಾನ? ಹೌದಮ್ಮ, ಒಳ್ಳೇದನ್ನ ಬಯಸೋರ್ಗೆ ಆ ದೇವ್ರು ಯಾವತ್ತೂ ಒಳ್ಳೇದೇ ಮಾಡೋದು. ಏನೋ ಮಗ್ನೆ, ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ. ಇದೇನತ್ಗೆ ಏನೇನೋ ಆಗ್ತಾ ಇದೆಯಲ್ಲ? ಹೌದು ಮುರಾರಿ, ಇದೆಲ್ಲ ಆ ಸಕ್ಸೇನ ಮೂಲಕ ದೇವರು ಮಾಡಿಸ್ತಾ ಇರೋದು. ನೀವು ಏನು ಹೇಳ್ತಾ ಇದ್ರಿ ಅತ್ಗೆ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಧರ್ಮ ಅಧರ್ಮದ ನಡುವೆ ಯುದ್ಧ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮುರಾರಿ. ನಮ್ ಕೃಷ್ಣನ್ ಸಾವಕ್ಕೆ ಕಾರಣ ಆದ ಪಾಪಿಗಳಿಗೆ ಬೆಲೆ ಕಟ್ಟೋ ಕಾಲ ಹತ್ರ ಬಂದಾಯ್ತು. ಆ ಪಾಪಿಗಳಿಗೆ ಆದಷ್ಟು ಬೇಗ ಶಿಕ್ಷೆ ಆಗುತ್ತೆ ಮುರಾರಿ. ಅವರು ಮದ್ವೆ ವಿಷಯ ಹೇಳಿದಾಗ ನಾನೊಂದು ಕಂಡೀಷನ್ ಹಾಕಿದ್ದೆ, ಬ್ಯಾಂಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ ಅಂತ. ಅವ್ರು ಇವಾಗ ಸಾಲ್ವ್ ಮಾಡ್ತಾ ಇದ್ದಾರೆ. ಅವ್ರ ನೆಡೆಮುರಿ ಕಟ್ಟಕ್ಕೆ ಅವರೇ ಹಗ್ಗ ಕೊಡ್ತಾ ಇದ್ದಾರೆ ಮೇಡಮ್. ಆಟೋ ಒಂದ್ ನಿಮಿಷ, ಆಟೋ ಒಂದ್ ನಿಮಿಷ. ಮೇಡಮ್, ಆಟೋ ಆಟೋ ಸೈಡಿಗೆ ಹಾಕು. ಅಣ್ಣ ಒಂದ್ ನಿಮಿಷ ಗಾಡಿ ನಿಲ್ಸಿ. ಆಟೋ ಒಂದ್ ನಿಮಿಷ ನಿಲ್ಸು. ಆಟೋ ಆಟೋ ನಿಲ್ಸು ನಿಲ್ಸು. ರಾಯ್, ಏನಾಯ್ತು? ಯಾಕೆ ಆಟೋ ಇಂದ ಇಷ್ಟು ಫಾಸ್ಟ್ ಆಗಿ ಬರ್ತಿದ್ಯಾ? ಅದ್ ಸರಿ, ನನ್ ಮನೆಯಿಂದ ಬರ್ಬೇಕಾದ್ರೆ
ನಿನ್ ಮನೇಲೇ ಇರ್ಲಿಲ್ಲ, ಎಲ್ಲಿ ಹೋಗಿದೆ? ನಿಮ್ಗೋಸ್ಕರ ಈ ಉಡುಗೊರೆ ರೆಡಿ ಮಾಡ್ಸಕ್ ಹೋಗಿದ್ದೆ ಮೇಡಮ್. ಏನಿದು ರಾಯ್? ಓಪನ್ ಮಾಡಿ ನೋಡಿ ಮೇಡಮ್, ನಿಮ್ಗೆ ಗೊತ್ತಾಗತ್ತೆ. ತಗೊಳ್ಳಿ ಮೇಡಮ್. ಯಾಕಿದು? ಮೇಡಮ್, ನಿಮ್ಮ ಹೊಸ ಜೀವನ ಅದ್ಭುತವಾಗಿ ಶುರುವಾಗ್ಲಿ ಅನ್ನೋ ಕಾರಣಕ್ಕೆ ಈ ಅಣ್ಣನ ಪುಟ್ಟ ಉಡುಗೊರೆ ಮೇಡಮ್. ಅಣ್ಣನ ಉಡುಗೊರೆ ಪುಟ್ಟದಾಗಿದ್ರು ಪ್ರೀತಿ ದೊಡ್ಡದಾಗಿದೆ. ಏನಾದ್ರೂ ವಿಶೇಷವಾಗಿ ಕೊಡ್ಬೇಕು ಅಂತ ಹುಡ್ಕೊಂಡು ಹೋದೆ ಮೇಡಮ್. ಆದ್ರೆ ಏನ್ ಕೊಡ್ಬೇಕು ಅಂತಾನು ಗೊತ್ತಾಗ್ಲಿಲ್ಲ. ಆ ಕ್ಷಣದಲ್ಲಿ ಈ ಗ್ಲಾಸ್ ನೋಡಿದೆ. ಹೇಗಿದ್ರು ಮೊದಲನೇ ರಾತ್ರಿಲಿ ರಾಘು ಸರ್ ನೀವು ಒಟ್ಟಿಗೆ ಹಾಲು ಕುಡಿತೀರಲ್ವಾ, ನೀವಿಬ್ರು ಒಟ್ಟಿಗೆ ಇರೋ ಗ್ಲಾಸಲ್ಲೇ ಕುಡಿಲಿ ಅಂತ ಕೊಟ್ಟೆ ಮೇಡಮ್. ಆಯ್ತು ರಾಯ್, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕ್ ಗೊತ್ತಾ, ನಮ್ ಮದ್ವೆ ಆಗಿದೆ, ಮನೆಯವರು ಒಪ್ಕೊಂಡಿದ್ದಾರೆ. ಆದ್ರೆ ಮನೇಲಿ ನಾವಿಬ್ರು ಜೊತೆಲಿರೋದು ಒಂದು ಫೋಟೋನು ಇರ್ಲಿಲ್ಲ. ಇವತ್ತು ನೀನ್ ಕೊಟ್ಟಿರೋ ಮೊದಲನೇ ಉಡುಗೊರೆಲಿ ತುಂಬಾ ನೆನ್ಪುಗಳಿದೆ ರಾಯ್. ಬೇಡವೇ ಬೇಡ ಅಂತ ಬಲವಂತವಾಗಿ ತೆಗೆಸ್ಕೊಂಡಿದ್ ಫೋಟೋ ಇದು. ಇದು ತುಂಬಾ ವಿಶೇಷವಾದ ಉಡುಗೊರೆ ರಾಯ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮ್ ಹೃದಯದಿಂದ ಬಂದಿರೋ ಈ ಧನ್ಯವಾದ ನಿಮ್ ಹೃದಯದಲ್ಲೇ ಇರ್ಲಿ. ಸರಿ ರಾಯ್, ಮೊದಲನೇ ರಾತ್ರಿ ಮಾತ್ರ ಅಲ್ಲ, ಪ್ರತಿದಿನ ನಾನು ರಾಘು ಇದ್ರಲ್ಲೇ ಕಾಫಿ ಕುಡಿತೀವಿ. ಮೇಡಮ್, ಅದು ಪಿಂಗಾಣಿ ವಸ್ತು, ಬಿದ್ರೆ ಒಡೆದೋಗುತ್ತೆ, ಹುಷಾರು. ಸಂಬಂಧಗಳು ಹಾಗೆ ಅಲ್ವಾ ರಾಯ್, ತುಂಬಾ ಸೂಕ್ಷ್ಮ, ಜೋಪಾನವಾಗಿ ಕಾಪಾಡ್ಕೊಳ್ಬೇಕು, ಇಲ್ಲ ಕಳ್ಕೊಳ್ಬೇಕಾಗತ್ತೆ. ಮೇಡಮ್, ಪಡ್ಕೋತಾ ಇದೀರಾ, ಹೊಸ ಜೀವನ ಶುರು ಮಾಡ್ತಾ ಇದೀರಾ, ಕಳ್ಕೊಳ್ಳೋ ಮಾತ್ಯಾಕೆ? ಈ ದಿನ ಸುದಿನ ಮೇಡಮ್. ಹೊಸ ಜೀವನದ ಹೆಜ್ಜೆ, ಗುರುತು, ನಗು ಎಲ್ಲ ಅದ್ಭುತವಾಗಿರ್ಲಿ. ನಿಮ್ಮ ಬಾಳಿನ ಹೊಸ ಅಧ್ಯಾಯ, ನಿಮ್ಮ ಕನಸುಗಳ ನಕ್ಷೆ ಆಗ್ಲಿ. ಆಲ್ ದ ಬೆಸ್ಟ್ ಮೇಡಮ್. ಇನ್ನು ಮುಂದೆ ನಿಮ್ ಲೈಫಲ್ಲಿ ಬರೀ ಹ್ಯಾಪಿನೆಸ್ ತುಂಬಿರ್ಲಿ. ನೀವೇ ಅಯ್ಯೋ ಯಾಕಪ್ಪ ಜೀವನದಲ್ಲಿ ಸ್ವಲ್ಪನೂ ಬೇಸರನೇ ಇಲ್ವಲ್ಲ, ಸ್ವಲ್ಪ ಬೇಸರ ಆದ್ರೂ ಕೊಡಪ್ಪ ಅಂತ ಬೇಡ್ಕೊಳ್ಳೋ ರೀತಿ ಆಗ್ಲಿ. ತಾತ ಮತ್ತೆ ಮನೆಯವ್ರ ಆಶೀರ್ವಾದ, ಹಾಗೆ ನಿನ್ ಬೇಡಿಕೆ ಎಲ್ಲ ಒಟ್ಟಿಗೆ ಸೇರಿದ್ಮೇಲೆ ಹಾಗೆ ಆಗತ್ತೆ ರಾಯ್. ಸರಿ, ಲೇಟ್ ಆಗತ್ತೆ, ನಾನು ಬರ್ತೀನಿ. ಓಕೆ ಮೇಡಮ್, ಬಾಯ್. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡು. ನಮ್ಗಳ ಸಾವ ನೀನ್ ಬದುಕ ಇತ್ಯರ್ಥ ಮಾಡ್ಬಿಡು. ಏನಿದು, ನಾವುಗಳೇ ಸಾಯ್ಲಿ ಅಂತ ಬಯಸ್ತಾ ಇದ್ದಾನ ಹೇಗೆ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ನು ಏನ್ ಮಾಡ್ತಾನೆ ಅಂತ ನೋಡೋಣ ಇರಿ. ಸಾಧ್ಯ ಇಲ್ಲ ಅಂತ ಹೇಳ್ದಾಗೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಬೇಕಾಗಿತ್ತು, ಹೇಳಿದೆ ಅಷ್ಟೆ. ಹಾಗಂತ ನನ್ನ ಕುಟುಂಬನ ಬಲಿ ಕೊಟ್ಟು ನನ್ನ ಬದುಕನ್ನ ಕಟ್ಕೊಳ್ಳೋ ಅಂತ ನೀಚ ನಾನಲ್ಲ. ನೀವ್ ಹೇಳ್ದಂಗೆ ಕೇಳ್ತೀನಿ, ಮತ್ತಿನ್ಯಾವತ್ತೂ ನೀವು ಯಾರು ಸಾವಿನ ಮಾತನ್ನ ಆಡಬಾರ್ದು. ಚಾನ್ಸಿಗೆ ನಾನೇ ಡಿವೋರ್ಸ್ ಕೊಡ್ತೀನಿ, ಯಾಕೆಂದ್ರೆ ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ. ಸರಿ, ಹಾಗಾದ್ರೆ ಇದು ಇವತ್ತೇ ಇತ್ಯರ್ಥ ಆಗ್ಬಿಡ್ಬೇಕು. ಮುಂದಕ್ಕೆ ಕೇಳ್ಕೊಂಡು ಹೋಗೋದ್ ಬೇಡ.
ಒಂದು ಇವತ್ತೇ ಅವಳು ಈ ಮನೆಯಿಂದ ಹೋಗ್ಬೇಕು, ಇಲ್ಲ ನಮ್ ಹೆಣಗಳು ಹೋಗ್ಬೇಕು. ಇಲ್ಲ ಚಿಕ್ಕಮ್ಮ, ಇವತ್ತು ಝಾನ್ಸಿನೇ ಮನೆ ಬಿಟ್ಟು ಹೋಗ್ತಾರೆ. डैड ನನಗೆ ಮೂಡ್ ಆಫ್ ಆಗಿದೆ. मैं थोड़ा बाहर जाके आता हूँ. ಡ್ಯಾಡ್, ನಾನೆಲ್ಲೂ ಹೋಗ್ತಾ ಇಲ್ಲ. ನನ್ ಚಾರು ಡಾರ್ಲಿಂಗ್ ಬಂದಾಯ್ತು. Hi, Charu darling. Please, welcome. Welcome, dear. Be seated. ಕ್ಯಾ ಚಾರು ಬೇಟಾ, ಇನ್ಫಾರ್ಮ್ ಮಾಡಿದೆ ಬಂದಿದೀಯಾ? ಅದು ಅಂಕಲ್, ನೀವು ಪ್ರಾಮಿಸ್ ಮಾಡ್ದಾಗೆ ಬ್ಯಾಂಕ್ ಕಸ್ಟಮರ್ಸ್ ಅಕೌಂಟ್ಗೆ ಅಮೌಂಟ್ ಡೆಪಾಸಿಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವರಲ್ಲಿ ತುಂಬಾ ಜನ ಬಂದು ಥ್ಯಾಂಕ್ಸ್ ಹೇಳಿದ್ರು, ಕೆಲವರು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ರು. ಇದರಿಂದ ನನ್ನ ತಲೆ ಮೇಲಿದ್ದು ದೊಡ್ಡ ಜವಾಬ್ದಾರಿ ಮುಗೀತು ಅಂಕಲ್. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳೋಗೋಣ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಬಂದೆ ಸರ್. ಥ್ಯಾಂಕ್ಸ್ ಎಲ್ಲ ಯಾಕೆ ಬೇಟಿ, ನೀನು ನನ್ನ ಬೇಟಾನ ಶಾದಿ ಮಾಡ್ಕೊಳ್ಳೋವಳು ತಾನೆ. ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಅದು ಮಾತ್ರ ಅಲ್ಲ ಚಾರು ಡಿಯರ್, ನೀವೇನೇ ಕೇಳಿದ್ರು ನನ್ನ ಡ್ಯಾಡ್ ಎಲ್ಲ ಮಾಡ್ಕೊಡ್ತಾರೆ. ಹೌದು ಚಾರು ಬೇಟಿ, ನನಗೆ ನನ್ ಬೇಟಾ ಅಂದ್ರೆ ಬಹುತ್ ಪ್ಯಾರ್, ಹಾಗೆ ನನ್ ಬೇಟಾಗೆ ನೀನಂದ್ರೆ ಬಹುತ್ ಪ್ಯಾರ್. ಸೊ ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಥ್ಯಾಂಕ್ ಯು ಡ್ಯಾಡ್. ಚಾರು ಡಾರ್ಲಿಂಗ್, ಇದೇ ಖುಷಿಗೆ ನಾವಿಬ್ರು ಎಲ್ಲಾದ್ರೂ ಔಟಿಂಗ್ ಹೋಗೋಣ. ಅದು ವಾಟ್ ಅದು ಇದು? ನಾನು ಯಾವಾಗ ಕೇಳಿದ್ರು ಏನಾದ್ರೂ ಒಂದು ರೀಸನ್ ಹೇಳಿ ಅವಾಯ್ಡ್ ಮಾಡ್ತಾನೆ ಇರ್ತೀರಾ. ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಾವಿಬ್ರು ಹೊರಗಡೆ ಹೋಗ್ಲೇಬೇಕು. ಡ್ಯಾಡ್ ಆಬಿ ಬೋಲೋಣ, ನೀವು ಹೇಳಿ. ಓಕೆ ಓಕೆ, ನಾನು ಹೇಳ್ತೀನಿ. ಇಲ್ಲ ಹಲೋ, ವಾಟ್ ಏನಾಯ್ತು? 20 ಮೂಡ್ಬಿದ್ರಲ್ಲಿ? ಓ ಮೈ ಗಾಡ್ ಸಾಬ್. ಏ ವರುಣ್, ಕ್ಯಾ ಹುವಾ? ನಮ್ ಗೂಡ್ಸ್ ಎಲ್ಲ ಶಿಪ್ಮೆಂಟ್ ಹೋಗ್ತಿತ್ತಲ್ಲ, ಅದನ್ನೆಲ್ಲ ಏನಾಯ್ತು? ಟೀಕ್ ಸೆ ಬೋಲೋ. ಪೊಲೀಸರು ರೈಡ್ ಮಾಡಿ ಸೀಸ್ ಮಾಡಿದಾರಂತೆ ಸಾಬ್. ವಾಟ್? ಲಾಸ್ ಆಗಿರೋದು 10-20 ಕರೋಡ್ ನೈ, ಸಾವಿರಾರು ಕೋಟಿ. लॉस 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 शिट, ये बड़ा लॉस है. वरुण, आ सिद्धार्थ के कॉल ಮಾಡಿ ಅರ್ಜೆಂಟ್ ಆಗಿ ಬರೋಕೆ ಹೇಳು. ಓಕೆ ಸಾಬ್. ಹಲೋ ಸಿದ್ಧಾರ್ಥ್ ಸರ್. ಮಳೆ ಬಿಲ್ಲೆ ಕೊಡೆ ಹಿಡಿಯೇ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ಅಯ್ಯೋ ಸಾರಿ ಸಾರಿ ಸಾರಿ, ಅದು ತಾತನ್ ಮನೆಗೆ ಹೋಗಿದ್ನ, ಬರದ್ ಸ್ವಲ್ಪ ಲೇಟ್ ಆಯ್ತು. ಬೇಗ ಬರೋಣ ಅಂತಾನೆ ಹೋಗಿದ್ದೆ, ಬರಕ್ ಆಗ್ಲಿಲ್ಲ. ನಾನು
ರಾಘು ಹತ್ರ ಹೇಳೋಗಿದೆ. ಅವನ್ ಹೇಳದ್ನ ಅತ್ತೆ? ಯಾಕ್ ರಾಘು ನೀನ್ ಹೇಳಲಿಲ್ವಾ? ಅದು ನೀವೆಲ್ರೂ ಒಪ್ಪಿಗೆ ಕೊಟ್ಟು ಸಂಸಾರ ಶುರು ಮಾಡಿಸ್ತಿದ್ದೀರಾ ಅಂತ ತಾತನ್ಗೆ ಹೇಳಿ ಆಶೀರ್ವಾದ ತಗೊಂಡ್ ಬರಕ್ ಹೋಗಿದ್ದೆ. ಈ ವಿಷಯ ಕೇಳಿ ತಾತ ತುಂಬಾ 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 ಖುಷಿ ಪಟ್ರು. ಹಾಗೆ ಅಡ್ಗೆ ಎಲ್ಲ ಮಾಡ್ಸಿ ಸ್ವೀಟು ಮಾಡ್ಸಿ ಅವ್ರ ಕೈಯಾರೆ ನನಗ್ ತಿನ್ಸಿ ಆಶೀರ್ವಾದ ಮಾಡಿ ಕಳ್ಸಿದ್ರು. ರಾಘು ನಿಂಗೊಂದ್ ಗೊತ್ತಾ, ರಾಯ್ ತುಂಬಾ ಖುಷಿಯಿಂದ ಇದನ್ನ ರೆಡಿ ಮಾಡ್ಸ್ಕೊಂಡ್ ಬಂದು ನನಗ್ ಗಿಫ್ಟ್ ಕೊಟ್ಟ. ಇಲ್ಲಿ ನೋಡು ಎಷ್ಟ್ ಚೆನ್ನಾಗಿದೆ.